ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ನಿಂದಿಸಿರುವಂತಹ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಸಚಿವರುಗಳು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರ ಸಂಬಳ ಸ್ಟಾಪ್ ಆಗಿದೆ ಅಂತ ಹೇಳಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ ಎಚ್.ಕೆ. ಪಾಟೀಲ್. ಸರ್ಕಾರ ಸಿಎಂಗೆ ನಿಂದಿಸಿರುವಂತಹ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಇದೀಗ ಸಚಿವರು ಕೂಡ ಮುಗಿಬಿದ್ದಿದ್ದಾರೆ. ಯಾರ ಸಂಬಳ ಸ್ಟಾಪ್ ಮಾಡಲಾಗಿದೆ ಅನ್ನೋದರ ಬಗ್ಗೆ ಅವರು ಉದಾಹರಣೆಗಳನ್ನ ಕೊಡ್ಲಿ, ಸೊ ಇದನ್ನ ಒಂದು ಸವಾಲಿನ ರೂಪದಲ್ಲಿ ತೆಗೆದುಕೊಳ್ಳಿ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಸಿದ್ದರಾಮುಲ್ಲಾ ಖಾನ್ ಅಂದವರ ಸಂಸ್ಕೃತಿ ಏನು ಅಂತ ತೋರಿಸುತ್ತೆ ಅಂತಲೂ ಕೂಡ ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆ ರೈತರನ್ನ ಖಲಿಸ್ತಾನಿ ಅಂತ ಹೆಗಡೆಗೆ ಸಚಿವ ಸಂತೋಷ್ ಲಾಡ್ ಮಾತಿನಿಟ್ಕೊಟ್ಟಿದ್ದಾರೆ. ನಿಮಗೆ ಕೈ ಮುಗಿದು ಕೇಳ್ತಕ್ಕಂಥದ್ದು, ನೀವು ಕ್ವಶನ್ಸ್ನ ಪೆನ್ ಡೌನ್ ಮಾಡಿರಿ. ಬಿಜೆಪಿ ಅವರು ಕಾಂಟ್ರವರ್ಸಿನ ಬಂದು ನಮ್ಮನ್ನ ಅಗ್ಲಾಲ ಕೇಳ್ಬಿಡ್ರಿ, ಯಾಕಂದ್ರೆ ಅವ್ರು ಕಾಂಟ್ರವರ್ಸಿನ ಮಾತನಾಡೋದು ಬಿಟ್ಟರೆ ಏನು ಮಾತಾಡಲ್ಲ. ಪ್ರಗತಿ ಜನರ ಜೊತೆಗೂ ಹಾಗೆ ಹತ್ರದಲ್ಲೇ ಇದೆ ನೋಡ್ರಿ. ಪೇಪರ್ನಾಗ ನನ್ನ ಫೋಟೋ ಬಂದ್ಬಿಟ್ಟಿಗೆ ಜನ ಭಾರಿ ಖುಷಿ ಪಡ್ತಾರ ಅಂತೇನಿಲ್ಲ. ಬೆಳಿಗ್ಗೆ ಪೇಪರ್ ನೋಡಿ ಖುಷಿ ಪಡೋ ನಾನೇನು ನಮ್ಮ ಮನೆಯವರು ಅಲ್ಲ. ಹೊಳ್ಳಿ ದಿವಸ ಬೆಳಿಗ್ಗೆ ಇದೇ ಶನಿದೆ ಫೋಟೋ ಬಂತದು ಅಂತ ಬೆಳಗ್ಗೆ ಪೇಪರ್ ತೆಗೆದ್ರೆ ಸಾಕು ಮತ್ತೆ ಅದೇ ಶನಿದ ಫೋಟೋ ಬರ್ತಾವ. ಏನ್ ಇವತ್ತು ಬೆಳಗ್ಗೆ ಒಳ್ಳೆ ಮುಖ ನೋಡ್ಬೇಕಂತ ಇದ್ದೆ, ಇವಂದೇ ಮುಖ ಕಾಣ್ತದೋ ಅಂತ. ಯಾವತ್ತು ಅತಿಯಾದ ಪ್ರಚಾರ ಮತ್ತು ಅತಿಯಾದ, ನಾವಂತೂ ಇಷ್ಟು ದಿವಸ ಅದೇ ತರ ನಡ್ಕೊಂಡ್ ಬಂದಿದ್ದೀವಿ. ಪ್ರತಿನಿತ್ಯ ನಾಟಕ ಮಾಡ್ಬೇಕು, ದಿವಸ ನಮ್ ಫೋಟೋದ ನಮ್ ಒಂದ್ ಮಾತ್ರ ಗ್ಯಾರಂಟಿ, ಕಳೆದ ಇಷ್ಟು ವರ್ಷ ನೀವೇ MP ಮಾಡಿದ್ರಿ, ಎಲ್ಲಾ ನಮ್ ರಾಜಕಾರಣಿಗಳ ಜೊತೆಗೂ ಒಡನಾಡಿದ್ವಿ ಬಿಟ್ರೆ ಏನು ಮಾತಾಡಲ್ಲ. ಪ್ರಗತಿಪರ ಪ್ರೋಗ್ರೆಸಿವ್ ಪಾಲಿಸಿ 10 ವರ್ಷದ ಒಂದು 10 ಪಾಲಿಸಿ ತಗೊಳ್ರಿ. ನೀವು ಅದ್ರ ಬಗ್ಗೆನೇ ಚರ್ಚೆ ಮಾಡಿಸ್ರಿ. ನೀವು ಅವ್ರು ಹಿಂಗೆ ಹೇಳ್ಯಾರೆ, ಅವ್ರು ಹಿಂಗೆ ಹೇಳ್ಯಾರ, ಅವ್ರು ಹೇಳಿದ್ ನಮ್ಮನ್ನ ಯಾಕೆ ಬಂದು ಕೇಳ್ತೀರಿ? ವೈ ಡು ವಾಂಟ್ ಆಸ್ಕ್ ಅಸ್? ಬಿಕಾಸ್ ಇಟ್ಸ್ ಇರ್ರಿಲೆವೆಂಟ್ ಟು ದಿಸ್. ದೇ ವಾಂಟ್ ದಿಸ್ ಓನ್ಲಿ ಬಿಕಾಸ್ ಎಲೆಕ್ಷನ್ ನಡಿಬೇಕು ಅವರಿಗೆ. ಸಿದ್ದರಾಮುಲ್ಲಾ ಖಾನ್, ಆ ಖಾನ್, ಈ ಖಾನ್ ಅಂತ ಹೇಳ್ತಕ್ಕಂಥದ್ದು ವೆರಿ ಸಹಜ ಅಲ್ಲ ಅವ್ರಿಗೆ ಹೇಳೋದು. ಈಗ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು. ಎದಕ್ಕೆ ಹೇಳ್ತಾರದು? ಏನು ರೀಸನ್ ಏನು? ಯಾಕೆ ಈ ದೇಶದವ್ರಲ್ಲ ಅವರು, ಕರ್ನಾಟಕದವ್ರಲ್ಲ, ಅವ್ರ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಏನಿಲ್ವಾ? ಇವು ಚುನಾವಣೆ ಬಂದತ್ತೆ, ಹಿಂದೂ ಮುಸ್ಲಿಂ ಮಾಡಬೇಕು, ಮತ್ತು ಈ ಪ್ರಶ್ನೆ ಕೇಳ್ತಾರೆ. ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥ 10 ಪ್ರೋಗ್ರಾಮ್ಸ್, ಪ್ರೋಗ್ರೆಸಿವ್ ಪ್ರೋಗ್ರಾಮ್ಸ್ ಬೇರೆ ದೇಶಕ್ಕೆ, ನಮಗೆ ಹೆಲ್ತು, ಎಜುಕೇಷನು. ಇವತ್ತು ಗುಜರಾತ್ ಮಾಡಲು ಎಷ್ಟಿದೆ?